ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಯಾವ ರೀತಿ ಬ್ಲೌಸ್ನ ಮೆಸರ್ಮೆಂಟ್ ತೊಗೊಳೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅನ್ನೋದನ್ನು. ಮೊದಲಿಗೆ ನೋಡಿ, ಶೋಲ್ಡರ್ ಸೆಂಟ್ರಿಂದ ಈ ರೀತಿಯಾಗಿ ಎಳೆದು ಹಿಡ್ಕೋಬೇಕು. ನೋಡಿ ನಾನು ಯಾವ ರೀತಿ ಇಳಿತಿದ್ದೀನಿ ಅಂತ, ಅದೇ ರೀತಿಯೇ ನೀವು ಟೈಟಾಗಿ ಎಳೆದು ಹಿಡ್ಕೋಬೇಕು. ಇದು 14 ಇಂಚ್ ಬರ್ತೈತೆ. 14 ಇಂಚ್ ಬರ್ತಿರೋದಕ್ಕೆ 1 ಇಂಚು ಆ್ಯಡ್ ಮಾಡಬೇಕು, 15 ಇಂಚು. ಈ ಮೆಜರ್ಮೆಂಟು ಅಂತಲೇ ಅಲ್ಲ ಸ್ನೇಹಿತರೆ, ಪ್ರತಿಯೊಂದು ಮೆಜರ್ಮೆಂಟಿಗೂ ಅಷ್ಟೇ. 12 ಇಂಚ್ ಬಂದರೆ 1 ಇಂಚ್ ಆ್ಯಡ್ ಮಾಡಬೇಕು, 13 ಇಂಚ್ ಆಗುತ್ತೆ. 13 ಇಂಚ್ ಬಂದರೆ 1 ಇಂಚ್ ಆ್ಯಡ್ ಮಾಡಬೇಕು, 14 ಇಂಚ್ ಆಗುತ್ತೆ. ಈ ರೀತಿ ನಾವು ಉದ್ದ ತಗೋಬೇಕು. ಅದೇ ರೀತಿ ನೋಡಿ, ಈ ರೀತಿ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಅಳತೆ ತಗೋಬೇಕು. ಇದು 20 ಬರ್ತೈತೆ ನೋಡಿ. ನೀವು ಈ ರೀತಿ ಬೇಕಿದ್ದರೂ ಅಳತೆ ಮಾಡ್ಕೋಬೋದು, ಅಥವಾ ಫ್ರಂಟಲ್ಲಿ ರಿಂಗ್ ಕಡೆಯಿಂದ ತಗೊಂಡು ಅಳತೆ ಮಾಡ್ಕೋಬೋದು. ಇದು ಸ್ವಲ್ಪ ಗ್ಯಾಪ್ ಬರ್ತಿತ್ತು, ಹಂಗಾಗಿ ನಾನು ಬ್ಯಾಕ್ ಕಡೆಯಿಂದನೇ ತಗೊಂಡಿದ್ದೀನಿ. ಬ್ಯಾಕ್ ಕಡೆ ತಗೊಂಡು ಆಮೇಲೆ ಬ್ಯಾಕಲ್ಲಿ ಸ್ವಲ್ಪ ಟ್ರಿಮ್ ಮಾಡಿದ್ರೆ ಗ್ಯಾಪ್ ಬರಲ್ಲ. ನೋಡಿ ಈ ರೀತಿ ತಗೋಬೇಕು. ಇದು 20 ಐತೆ, 20ಗೆ ಆಫ್ ಮಾಡಿದ್ರೆ 10. 40 ಸೈಜಿಂದು ಸ್ನೇಹಿತರೆ ಇದು ಬ್ಲೌಸಿನ ಎದೆಯ ಸುತ್ತಳತೆ. 2 ಇಂಚು ಮಾರ್ಜಿನ್ನು ಸ್ನೇಹಿತರೆ ಇದಕ್ಕೆ. ವೇಸ್ಟ್ ತಗೊಬೇಕು, ಸೊಂಟದ ಸುತ್ತಳತೆ. ನೋಡಿ ಈ ರೀತಿ ಬೇಕಿದ್ದರೂ ನಾವು ಅಳತೆ ತಗೋಬೋದು, ಅಥವಾ ನಾವು ಈ ರೀತಿ ಹುಕ್ಸ್ ಕಡೆಯಿಂದ ಟೇಪ್ನ ಮೆಜರ್ಮೆಂಟ್ ತಗೊಂಡು ಈ ರೀತಿ ರಿಂಗ್ ಪಟ್ಟಿವರೆಗೂ ನಾವು ಈ ರೀತಿ ಅಳತೆ ಮಾಡ್ಕೊಳ್ತಾ ಬರಬೇಕು. ನೋಡಿ ನಾನು ಯಾವ ರೀತಿ ಅಳತೆ ಮಾಡಿದ್ದೀನಿ ಅನ್ನೋದನ್ನು. ನನಗೆ 13.5 ಬರ್ತೈತೆ. ಇದಕ್ಕೆ ನಾನು 1.5 ಇಂಚ್ ಆ್ಯಡ್ ಮಾಡ್ತೀನಿ. ಎಲ್ಲರೂ 1 ಇಂಚ್ ಆ್ಯಡ್ ಮಾಡ್ತಾರೆ, ನಾನು 1.5 ಇಂಚ್ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ. ಈ ರೀತಿ ತಗೊಂಡು ವೇಸ್ಟ್ ರೌಂಡನ್ನು ತಗೋಬೇಕು. ಅದೇ ರೀತಿ ನಾವೀಗ ಶೋಲ್ಡರ್ನ ತಗೋಬೇಕು. ಶೋಲ್ಡರ್ನ ನೋಡಿ ಯಾವ ರೀತಿ ತಗೋಬೇಕು ಅನ್ನೋದನ್ನು ತೋರಿಸ್ತೀನಿ. ಭುಜ, ಒಟ್ಟು ಭುಜ ನಮ್ಮದು ಎಷ್ಟು ಬರುತ್ತೆ ಅಂತ ನೋಡಿ. ಈ ಕಡೆ ಶೋಲ್ಡರಿಂದ ಈ ಕಡೆ ಶೋಲ್ಡರ್ವರೆಗೂ ನಾವು ಮೆಜರ್ಮೆಂಟ್ ತಗೋಬೇಕು. ನೋಡಿ ಈ ರೀತಿ ತಗೋಬೇಕು. ಇವಾಗ 11 ಇಂಚ್ ಬರ್ತೈತೆ. ಇದಕ್ಕೆ ನಾವೇನು ಎಕ್ಸ್ಟ್ರಾ ತಗೊಳೋದು ಬೇಕಿಲ್ಲ. ನೋಡಿ ಇದನ್ನು ಆಫ್ ಮಾಡಬೇಕು. 5.5 ಆಗುತ್ತೆ. ಅದೇ ರೀತಿ ನಾವೀಗ ಬ್ಯಾಕಿನ ಡೀಪ್ ತಗೋಬೇಕು. ಬ್ಯಾಕಿನ ಡೀಪು 5.25 ಸಿಗ್ತೈತೆ ಸ್ನೇಹಿತರೆ. ನಾವೀಗ ಫ್ರಂಟು ಡೀಪ್ ತಗೋಬೇಕು. ನಾವು ಬ್ಯಾಕ್ ತಗೊಂಡ್ವಿ, ಈಗ ಫ್ರಂಟ್ ಡೀಪ್ ತಗೋಬೇಕು. ನೋಡಿ ಫ್ರಂಟ್ ಡೀಪು 6.5 ಬರುತ್ತೆ. ಅದೇ ರೀತಿ ನೆಕ್ ಬಿಡ್ತು ನಮಗೆ 2.25 ಸಿಗುತ್ತೆ ಸ್ನೇಹಿತರೆ. ನೆಕ್ಕು 2.25 ತಗೋಬೇಕು. ಇನ್ನು ಮಿಕ್ಕಿದ್ದು ಶೋಲ್ಡರ್ ತಗೋಬೇಕು. 3.25 ಶೋಲ್ಡರ್ ಆಗುತ್ತೆ. ನೆಕ್ಕು 2.25 ಇಷ್ಟನ್ನು ತಗೋಬೇಕು. ಆನಂತರ ನಾವೀಗ ನೋಡಿ, ನಮಗೆ ಇಲ್ಲಿ ಫುಲ್ ಗ್ಯಾಪ್ ಬರ್ತಿರೋದ್ರಿಂದ ನಾನು ಬ್ಯಾಕ್ ಕಡೆಯಿಂದ ಮಾರ್ಕ್ ತಗೊಂಡೆ. ಆದರೂ ಒಂದು ಸಲ ನಾವು ಫ್ರಂಟಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ನೋಡಿ ಇದು ಫ್ರಂಟಲ್ಲಿ 9.5 ಇದೆ. ಹಂಗಾಗಿ ನಾನು 10 ಇಂಚೆ ತೊಗೊಳ್ತೀನಿ, ಗ್ಯಾಪ್ ಬರಲ್ಲ. ನೋಡಿ ಈ ಕಡೆನೂ ಅಷ್ಟೇ, ಈ ಕಡೆ 9.25 ಐತೆ. ಅದೇ ರೀತಿ ನಾವೀಗ ಬಸ್ಟ್ ಪಾಯಿಂಟು ಎಷ್ಟು ಅಂತ ನೋಡ್ಕೋಬೇಕು.
ಈ ಬಸ್ಟ್ ಪಾಯಿಂಟ್ ನೋಡ್ಕೊಳಕ್ಕೆ ಫಾರ್ಮುಲಾ ಪ್ರಕಾರ ನೋಡ್ಕೊತೀವಿ ಅಂದರೆ ನಾವೀಗ 40 ಸೈಜಿಗೆ 10 ಇಂಚ್ ಅಲ್ವಾ, 10 ಇಂಚಿಗೆ 1.5 ಇಂಚನ್ನ ಆ್ಯಡ್ ಮಾಡಬೇಕು. ಆ ರೀತಿ ಬೇಕಿದ್ರೂ ತಗೋಬೋದು. ಇವಾಗ ನೋಡಿ ಆರ್ಮೋಲ್ ಚೆಕ್ ಮಾಡ್ತಿದ್ದೀನಿ ನಾನು. ಆರ್ಮೋಲು 9 ಇಂಚ್ ಸಿಗ್ತಿದೆ ನನಗೆ. ಆರ್ಮೋಲ್ ಚೆಕ್ ಮಾಡಬೇಕಾದ್ರೆ ಯಾವಾಗಲೂ ಬ್ಲೌಸ್ನ ಉಲ್ಟಾ ಹಾಕ್ಕೊಂಡು ಈ ರೀತಿ ತಗೋಬೇಕು, ಆವಾಗ ನಮಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಅದೇ ರೀತಿ ಇವಾಗ ನಾನು ಹೇಳಿದ್ನಲ್ಲ, ಬಸ್ಟ್ ಪಾಯಿಂಟು ನಾವು ಎದೆಯ ಸುತ್ತಳತೆಗೆ 1.5 ಇಂಚನ್ನ ಆ್ಯಡ್ ಮಾಡಬೇಕು ಅಂತ. ಅದೇ ರೀತಿ ಇವಾಗ ಅದು 9.5 ಬರ್ತಿದೆ. ಒಟ್ಟು ನಮಗೆ ಫುಲ್ ಬಸ್ಟು 11.5, 9.5ಗೆ ಅರ್ಧ ಇಂಚ್ ಸೇರಿಸಿದ್ರೆ 10 ಇಂಚು, 10 ಇಂಚಿಗೆ 1.5 ಇಂಚು ಸೇರಿಸಿದ್ರೆ 11.5 ಇಂಚು ಒಟ್ಟು. ನೋಡಿ ಈ ರೀತಿ ಟೈಟಿಗೆ ಎಳೆದಿಟ್ಕಡೆ ನೋಡಿ 11.5 ಇಂಚು. ಫಾರ್ಮುಲಾ ಪ್ರಕಾರ ಹಾಕಿದ್ರೂ ಅಷ್ಟೇ ಬರಬೇಕು. ನಾವು ಬ್ಲೌಸ್ನ ಮೆಜರ್ಮೆಂಟ್ ತಗೊಂಡ್ರೂ ಅಷ್ಟೇ ಬರಬೇಕು. ಅದೇ ರೀತಿ ಕೆಲವ್ರದ್ದು ಇವಾಗ ಉಕ್ಸ್ ಪಟ್ಟಿ ಕಡಿಮೆ ಬರುತ್ತೆ, ಅಂದರೆ ಲೆಂತು ಕಡಿಮೆ ಇರುತ್ತೆ, ಅದನ್ನು ಸಹ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು. ಇವಾಗ ನಾನು ತೋಳಿನ ಉದ್ದ ಮೆಜರ್ಮೆಂಟ್ ಮಾಡ್ತಿದ್ದೀನಿ. 8.5 ಐತೆ, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಬೇಕು, 9.5. ನೋಡಿ ಇದು 5.5 ಐತೆ, 5.5ಗೆ 1 ಇಂಚ್ ಆ್ಯಡ್ ಮಾಡಿದ್ರೆ 6.5. ಇನ್ನಿದ್ದು 2.5 ಆರ್ಮೋಲ್ ಡೌನಿಂಗ್ ಬರ್ತೈತೆ ನಮಗೆ. ಈ ರೀತಿನಾದರೂ ಮಾಡ್ಕೋಬೋದು. ನಾನು ಬ್ಲೌಸು ತೋಳನ್ನೇನು ಈ ರೀತಿ ಮಾಡ್ಕೊಳಲ್ಲ. ತೋಳನ್ನೇ ಕ್ಲಾತ್ ಮೇಲೆ ಹಾಕಿ ನಾನು ಮಾರ್ಕ್ ಹಾಕ್ಕೊತೀನಿ. ಆ ರೀತಿ ಮಾಡಿದಾಗ ಪರ್ಫೆಕ್ಟಾಗಿ ಬರುತ್ತೆ. ಅದೇ ರೀತಿ ನಾವು ತೋಳಿನ ರೌಂಡ್ ಎಷ್ಟಿದೆ ಅಂತಲೂ ಸಹ ಚೆಕ್ ಮಾಡ್ಕೋಬೇಕು. 6 ಇಂಚ್ ಇದೆ. ನಾನು ಹೇಳಿದ್ನಲ್ಲ, ಉಕ್ಸ್ ಪಟ್ಟಿ ಕೆಲವ್ರದ್ದು ಕಡಿಮೆ ಬರುತ್ತೆ, ಕೆಲವ್ರದ್ದು ಜಾಸ್ತಿ ಬರುತ್ತೆ. ಅದನ್ನು ಸಹ ಒಂದು ಸಲ ಮೆಜರ್ಮೆಂಟ್ ಮಾಡ್ಕೋಬೇಕು. ನಮಗೆ ಬೆಲ್ಟ್ ಪಟ್ಟಿ 4 ಇಂಚಿನ ಬೆಲ್ಟ್ ಪಟ್ಟಿ, ಇದು 3.25 ಸಿಗ್ತೈತೆ. ಇದು 4 ಇಂಚಿನ ಬೆಲ್ಟ್ ಪಟ್ಟಿ, 4 ಇಂಚ್ ತೊಗೋಬೇಕು. ಇದು ಬೆಲ್ಟ್ ಪಟ್ಟಿ ತುಂಬ ದೊಡ್ಡದಿಟ್ಟಿದ್ದಾರೆ, ಹಾಗಾಗಿ ನಾನು 4 ಇಂಚ್ ಮಾಡ್ಕೊತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಬ್ಲೌಸ್ನ ಮೆಜರ್ಮೆಂಟ್ ಮಾಡೋದು ಅನ್ನೋದನ್ನು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು, ಟೇಕ್ ಕೇರ್. ಮತ್ತೊಂದು ಸಲ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ 28 ಸೈಜಿಂದು ತೋರಿಸ್ತೀನಿ. ನನಗೆ 28 ಸೈಜಿಂದು ಬ್ಲೌಸ್ ಮೆಜರ್ಮೆಂಟ್ ಸಿಗಲಿಲ್ಲ, ಅಳತೆ ಮಾಡ್ಕೊಂಡಿರೋದೈತೆ, ಅದಕ್ಕೆ ಪೇಪರ್ ಕಟ್ಟಿಂಗ್ ತೋರಿಸ್ತೀನಿ. ಇವಾಗ ಈ ಬ್ಲೌಸ್ನ ಅಳತೆ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ.